ನಮ್ಮ ಜೊತೆ ಹಿರಿಯ ಶಾಸಕರಾದಂಥ ನಾಡಗೌಡರು ಇರುವಂಥದ್ದು. ಸರ್, ಈಗ ಒಂದು ಭಾಳ ಪ್ರಮುಖವಾಗಿ ನೀವು ದೆಹಲಿ ವಿಶೇಷ ಪ್ರತಿನಿಧಿ ಆಗಿದ್ರಿ, ಸೊ ಸಾಕಷ್ಟು ಅನುಭವ ಇರುವಂಥದ್ದು. ಇವೆಲ್ಲ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು, ಏನು ಅನಿಸುತ್ತೆ? ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ನನಗೆ ವರಿಷ್ಠರಿಂದ ಕೂಡ ಆ ವಿಷಯ ಇನ್ನೂವರೆಗೂ ಯಾವುದೂ ಚರ್ಚೆಗೂ ಕರೆದಿಲ್ಲ. ಅದರ ವಿಷಯ ನನಗೆ ಗೊತ್ತಿಲ್ಲ. ಅದಾಗಿ ಕೂಡ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಅನ್ನುವಂಥದ್ದನ್ನು ಅಲುಗಳಿತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ. ಆದರೆ ಈ ಸದ್ಯಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ಎಲ್ಲ ಕೂಡ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಈಗ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಇದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಒಂದೇ ಅಪೀಲ್, ಈಗ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದು. ಅದು ಏನೇ ಇದ್ದರೂ ವರಿಷ್ಠರಿಗೆ ಬಿಟ್ಟು ಕೊಡಬೇಕು. ವರಿಷ್ಠರು ಏನು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಬೇಕು ಅನ್ನುವಂಥದ್ದು ಒಂದು ಅಪೀಲ್ ನಂದು ಎಲ್ಲರಲ್ಲಿ. ಮತ್ತು ಮಾಡೋದಂಥದ್ದು ವಿಷಯಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಏನಾದರೂ ಕರೆದು ಮಾತಾಡಿದರೆ ನಾನು ನಿರಾಕರಣೆ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಸರ್, ಈಗ ವರಿಷ್ಠರು ಅಂತಂದರೆ ಈಗ ACC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಎಲ್ಲ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳು ಬದಲಾವಣೆ ಇದೆ ಸೊ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ಅದಾದ ಬಳಿಕ ರಾಜಣ್ಣವರು ಹೋಗಿ ನೆನ್ನೆ ಭೇಟಿ ಮಾಡಿ ನಾನು ಕೂಡ ಸಚಿವ ಸ್ಥಾನ ಬಿಟ್ಕೊಡ್ತೀನಿ, ಅಧ್ಯಕ್ಷರಾಗ್ತೀನಿ ಅಂತ ಹೇಳಿರುವಂಥದ್ದು. ಅಂದರೆ ಅದು ಒತ್ತಡ ಅಂತಲ್ಲ, ಆಸೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೇನು ಹೇಳ್ತೀನಿ ಅಂತ? ಇಲ್ಲ, ಎಲ್ಲರೂ ಪಕ್ಷದಲ್ಲಿರ್ತಕ್ಕಂಥವರು ಕೆಲವರು ಜವಾಬ್ದಾರಿ ಅಂತ ತೆಗೆದುಕೊಳ್ಳಿಕ್ಕೆ ಸಿದ್ಧರಿರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ಕೆಲವು ಮಾನದಂಡಗಳಿರ್ತವೆ, ಮೇಲೆ ಇರ್ತಕ್ಕಂಥ ವರಿಷ್ಠ ಆಲೋಚನೆಗಳಿರ್ತವೆ. ನಾವೆಲ್ಲ ಶಿಸ್ತಿನ ಸಿಪಾಯಿಗಳನ್ನು ನಡ್ಕೋಬೇಕು ಅಷ್ಟೇ ವಿನಾ ಬೇರೆ ಏನೂ ನನ್ನ ಅಪೀಲಿಲ್ಲ. ರಾಜಣ್ಣವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು, ಅದ್ರಾಗೇನು ಎರಡನೇ ಮಾತಿಲ್ಲ. ಎಲ್ಲರೂ ಅಲ್ಲ, ರಾಜಣ್ಣವ್ರ ಸ್ನೇಹಿತರು, ಜಾರಕಿಹೊಳಿಯವರು ಸ್ನೇಹಿತರು, ಪಕ್ಷದಲ್ಲಿ ಎಲ್ಲರೂ ಇರೋರು ಒಂದು ಸಾಮರಸ್ಯದಿಂದ ಇರತಕ್ಕಂಥವ್ರು ನಾವೆಲ್ಲರೂ. ಆದರೆ ವರಿಷ್ಠರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ಬೇಕು ಎಲ್ಲರೂ. ಮುಂದಿನ ಚುನಾವಣೆ ಮತ್ತು ನಿಮ್ಮ ಅನುಭವದ ಆಧಾರದ ಮೇಲೆ ಮುಂದಿನ ಚುನಾವಣೆ ಗಮನ ಇಟ್ಕೊಂಡಿರೋದಾದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಮತ್ತು ಅದರ ಲಿಂಗಾಯತ ಕಮ್ಯುನಿಟಿಗೆ ನೀವು ಅವಕಾಶ ಕೊಡಬೇಕೆಲ್ಲ ಬಂದರೆ ಆ ರೀತಿ ಅನಿಸುತ್ತಾ ನಿಮ್ಗೆ? ಏನಾದರೂ ಉತ್ತರ ಕನ್ನಡ ಭಾಗಕ್ಕೆ ಅಥವಾ ಲಿಂಗಾಯತಕ್ಕೆ ಅವಕಾಶ ಕೊಡಬೇಕು ಅಂತ ಇದು ಬೇಡಿಕೆ ಒಂದು ರೀತಿಯಲ್ಲಿ ಅಭಿಪ್ರಾಯ ಆ ಥರದ್ದು? ನನ್ನ ವಿಚಾರದಲ್ಲಿ ಕಾಂಗ್ರೆಸ್ಸು ಒಂದು ರಾಜಕೀಯ ಪಕ್ಷ ಮತ್ತು ಇದಕ್ಕೆ ತಂದೆ ಆದಂಥ ಒಂದು ಇತಿಹಾಸ ಇದೆ. ಇದು ಜಾತಿ ಲೆಕ್ಕಾಚಾರದ ಮೇಲೆ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಮಾತಾಡೋದು ಸಮಂಜಸ ಅನ್ನತಕ್ಕಂಥದ್ದು ಮೊದಲೇ ವಿಷಯ. ನಾವು ಎಲ್ಲರನ್ನೂ ಒಂದು ಸಮುದಾಯ ಅಂತ ತಿಳ್ಕೊಬೇಕು. ಕಾಂಗ್ರೆಸ್ನಲ್ಲಿ ಏನಿದ್ದೀವಿ ಎಲ್ಲರೂ ಒಂದು ಅನ್ನೋಂಥ ಭಾವನೆಯಿಂದ ಹೋದರೆ ಆಯಿತು. ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದದ್ದು ಧರ್ಮ, ಅದನ್ನು ಕೊಡಬೇಕು, ಯಾವ ಮಟ್ಟಕ್ಕೆ ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವುದಕ್ಕೆ ಕೊಡಬೇಕು ಅನ್ನೋದು ಅದರ ಬಗ್ಗೆ ಸಾಕಷ್ಟು ವರಿಷ್ಠರು ಆಲೋಚನೆ ಮಾಡ್ತಾರೆ. ಆದರೆ ಒಮ್ಮೆ ನಾವೆಲ್ಲರೂ ಕೂಡಿದ್ದಾಗ ಪದೇ ಅದೇ ವಿಚಾರವನ್ನು ನಾವೇನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಲ್ಲ ಜಾತಿ ಲೆಕ್ಕಾಚಾರದ ಮೇಲೆ, ಅದ್ರ ಎಷ್ಟರ ಮಟ್ಟಿಗೆ ಸಮಂಜಸ ಅದು? ಯಾಕಂದರೆ ಹಾಗಿದ್ರೆ ಕಾಂಗ್ರೆಸ್ ಪಾರ್ಟಿ, JDS ಪಾರ್ಟಿ, BJP ಪಾರ್ಟಿ, ಇನ್ನೊಂದು ಪಾರ್ಟಿ, ಕಮ್ಯುನಿಸ್ಟ್ ಅನ್ನುವಂಥ ಪ್ರಶ್ನೆಯಲ್ಲಿ ಬರ್ತೈತೆ. ಇಟ್ಸ್ ಎ ಪಾರ್ಟಿ ಅಂದರೆ ಎಲ್ಲರೂ ಇಟ್ಸ್ ಕನ್ಸಿಸ್ಟ್ ಆಫ್ ಆಲ್ ಕಮ್ಯುನಿಟೀಸ್, ಕಾಸ್ಟ್, ಕ್ರೀಡ್, ಸೊಸೈಟಿ, ಎವ್ರಿಥಿಂಗ್ ಅಲ್ಲ. ಅದನ್ನು ಆಲೋಚನೆ ಮಾಡಬೇಕು. ಅದರಿಂದ ಸ್ವಲ್ಪ ಹೊರಗೆ ನನ್ನ ಅನುಭವದಲ್ಲಿ ಇದಕ್ಕಿಂತ ಮೇಲೆ ಇರಬೇಕು ನಾವೆಲ್ಲರೂ. ಒಂದು ರಾಜಕಾರಣ ಮಾಡ್ತಕ್ಕಂಥವ್ರು ಇದಕ್ಕಿಂತ ಮೇಲೆ ಇರಬೇಕು ಅಂತ ನನ್ನ ಅಭಿಪ್ರಾಯ. ಪ್ರಶ್ನೆ, KPCC ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣನೆ ತಗೊಂಡ್ರೆ ಅಥವಾ ತಮ್ಮನ್ನೇನು ಕರೆದ್ರೆ ತಾವು ಸಿದ್ಧ ಇದ್ದೀರಾ KPCC ಅಧ್ಯಕ್ಷ ಸ್ಥಾನ ನಿಭಾಯಿಸೋದಕ್ಕೆ? ಅಲ್ಲ, ನಾನು ವರಿಷ್ಠರು ತಾವಾಗೆ ನಮಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ, ಇಲ್ಲ ಅನ್ನೋಕ್ಕೆ ಬರೋದಿಲ್ಲ. ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇವೆ. ಏನು ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ 5 ವರ್ಷ ಪೂರ್ಣಗೊಳ್ತಾರೆ, ಶಾಸಕ ಪಕ್ಷ ಸಭೆಯಲ್ಲಿ ಯಾವುದೂ ಕೂಡ ಅಧಿಕಾರ ಹಂಚಿಕೆ ತೀರ್ಮಾನ ಆಗಿಲ್ಲ. ನೀವು ಕೂಡ ಪೇಪರಲ್ಲಿ ನೋಡಿ, ಮಾಧ್ಯಮಗಳಲ್ಲಿ ನೋಡಿರ್ತೀರ, ಏನು ಅನಿಸುತ್ತೆ ಸರ್? ಅದನ್ನು ನಮಗೇನು ಗೊತ್ತಿರಲಾರ್ದ ವಿಷಯ. ಅದು ಸದ್ಯಕ್ಕೆ 2 ಹುದ್ದೆ ಖಾಲಿ ಇಲ್ಲ, ಅಧ್ಯಕ್ಷಗಿರಿನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಸ್ಥಾನವೂ ಖಾಲಿ ಇಲ್ಲ. ಇಬ್ಬರೂ ಕೂಡ ಇವರು ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ಹೊಂದಿದಂಥ ವ್ಯಕ್ತಿಗಳು. ಇದು ನಾವು ಏನು ಮಾತಾಡಿದರೂ ಊಹಾಪೋಹಗಳಲ್ಲೇ ಮಾತಾಡೋದು. ಬದಲಾವಣೆ ಅನ್ನೋದು ಬಂದರೆ ಅಥವಾ ಸಚಿವ ಸಂಪುಟ ಪುನರಚನೆ ಅನ್ನೋದು ಬಂದರೆ
ತಾವು ಸಚಿವ ಸಂಪುಟ ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತೀರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತೀರಾ ಸರ್? ನಾನು ಹೇಳಿದ್ದೀನಲ್ಲ, ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ. ಮಂತ್ರಿ ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ, ಮಂತ್ರಿ ಆಗಿಲ್ಲ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ಅಧ್ಯಕ್ಷ ಸ್ಥಾನ ಕೊಟ್ಟರು ಅಥವಾ ಸಚಿವ ಸ್ಥಾನ ಕೊಟ್ಟರು ಸಿದ್ಧನಾಗಿದ್ದೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಥ್ಯಾಂಕ್ ಯು. ಇದು ಅಪ್ಪಾಜಿ ನಾಡಗೌಡರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು KPC ಅಧ್ಯಕ್ಷ ಸ್ಥಾನ ಕೊಟ್ಟುಕೊಂಡು ನಿಭಾಯಿಸಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳೋ ಮೂಲಕ ತಾವು ಕೂಡ ಅದರ ಆಕಾಂಕ್ಷಿ ಅಂತ ಹೇಳಿರುವಂಥ ಆದರೆ ಎಲ್ಲವೂ ಕೂಡ ಹೈಕಮಾಂಡ್ನ ತೀರ್ಮಾನ ಅಂತ ಹೇಳಿರುವಂಥ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿಜಯ ಜನ, ರಿಪಬ್ಲಿಕ್ TV ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರಾದಂಥ ನಾಡಗೌಡರು ಇರುವಂಥದ್ದು. ಸರ್, ಈಗ ಒಂದು ಭಾಳ ಪ್ರಮುಖವಾಗಿ ನೀವು ಡೈಲಿ ವಿಶೇಷ ಪ್ರತಿನಿಧಿ ಆಗಿದ್ರಿ, ಸೊ ಸಾಕಷ್ಟು ಅನುಭವ ಇರುವಂಥ ಇವೆಲ್ಲ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು ಏನು ಅನಿಸುತ್ತೆ? ನಾನು ಮಾಧ್ಯಮದ ಮುಖಾಂತರ ನೋಡಿದೆ. ನನಗೆ ವರಿಷ್ಠರಿಂದ ಕೂಡ ಆ ವಿಷಯ ಇನ್ನೂವರೆಗೂ ಯಾವುದೂ ಚರ್ಚೆಗೂ ಕರೆದಿಲ್ಲ, ಅದರ ವಿಷಯ ನನಗೆ ಗೊತ್ತಿಲ್ಲ. ಅದಾಗಿ ಕೂಡ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಅನ್ನುವಂಥದ್ದನ್ನು ಅಲುಗಳಿತಕ್ಕಂಥ ಪ್ರಶ್ನೆ ಇಲ್ಲ ಇದರಲ್ಲಿ. ಆದರೆ ಈ ಸದ್ಯಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ಎಲ್ಲ ಕೂಡ ಹೈಕಮಾಂಡಿಗೆ ಬಿಟ್ಟಂಥ ವಿಷಯ. ಈಗ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಇದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಚತುರರಾಗಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಒಂದೇ ಅಪೀಲ್, ಈಗ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದು. ಅದು ಏನೇ ಇದ್ದರೂ ವರಿಷ್ಠರಿಗೆ ಬಿಟ್ಟು ಕೊಡಬೇಕು. ವರಿಷ್ಠರು ಏನು ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರಾಗಬೇಕು ಅನ್ನುವಂಥದ್ದು ಒಂದು ಅಪೀಲ್ ನಂದು ಎಲ್ಲರಲ್ಲಿ. ಮತ್ತು ಮಾಡೋದಂಥದ್ದು ವಿಷಯಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಏನಾದರೂ ಕರೆದು ಮಾತಾಡಿದರೆ ನಾನು ನಿರಾಕರಣೆ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಸರ್, ಈಗ ವರಿಷ್ಠರು ಅಂತಂದರೆ ಈಗ ACC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಎಲ್ಲ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳು ಬದಲಾವಣೆ ಇದೆ ಸೊ ಅಂತ ಓಪನ್ ಆಗಿ ಹೇಳಿರುವಂಥದ್ದು. ಅದಾದ ಬಳಿಕ ರಾಜಣ್ಣವರು ಹೋಗಿ ನೆನ್ನೆ ಭೇಟಿ ಮಾಡಿ ನಾನು ಕೂಡ ಸಚಿವ ಸ್ಥಾನ ಬಿಟ್ಕೊಡ್ತೀನಿ, ಅಧ್ಯಕ್ಷರಾಗ್ತೀನಿ ಅಂತ ಹೇಳಿರುವಂಥದ್ದು. ಅಂದರೆ ಅದು ಒತ್ತಡ ಅಂತಲ್ಲ, ಆಸೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೇನು ಹೇಳ್ತೀರಂತ? ಇಲ್ಲ, ಎಲ್ಲರೂ ಪಕ್ಷದಲ್ಲಿರ್ತಕ್ಕಂಥವ್ರು ಕೆಲವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧರಿರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ಕೆಲವು ಮಾನದಂಡಗಳಿರ್ತವೆ, ಮೇಲೆ ಇರ್ತಕ್ಕಂಥ ವರಿಷ್ಠ ಆಲೋಚನೆಗಳಿರ್ತವೆ. ನಾವೆಲ್ಲ ಶಿಸ್ತಿನ ಸಿಪಾಯಿಗಳನ್ನು ನಡ್ಕೋಬೇಕು ಅಷ್ಟೇ ವಿನಾ ಬೇರೆ ಏನೂ ನನ್ನ ಅಪೀಲಿಲ್ಲ. ರಾಜಣ್ಣವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು, ಅದ್ರಾಗೇನು ಎರಡನೇ ಮಾತಿಲ್ಲ. ಎಲ್ಲರೂ ಅಲ್ಲ, ರಾಜಣ್ಣವ್ರ ಸ್ನೇಹಿತರು, ಜಾರಕಿಹೊಳಿಯವರು ಸ್ನೇಹಿತರು, ಪಕ್ಷದಲ್ಲಿ ಎಲ್ಲರೂ ಇರೋರು ಒಂದು ಸಾಮರಸ್ಯದಿಂದ ಇರತಕ್ಕಂಥವ್ರು ನಾವೆಲ್ಲರೂ. ಆದರೆ ವರಿಷ್ಠರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ಬೇಕು ಎಲ್ಲರೂ. ಮುಂದಿನ ಚುನಾವಣೆ ಮತ್ತು ನಿಮ್ಮ ಅನುಭವದ ಆಧಾರದ ಮೇಲೆ ಮುಂದಿನ ಚುನಾವಣೆ ಗಮನ ಇಟ್ಕೊಂಡಿರೋದಾದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಮತ್ತು ಅದರ ಲಿಂಗಾಯತ ಕಮ್ಯುನಿಟಿಗೆ ನೀವು ಅವಕಾಶ ಕೊಡಬೇಕೆಲ್ಲ ಬಂದರೆ ಆ ರೀತಿ ಅನಿಸುತ್ತಾ ನಿಮ್ಗೆ ಏನಾದರೂ ಉತ್ತರ ಕನ್ನಡ ಭಾಗಕ್ಕೆ ಅಥವಾ ಲಿಂಗಾಯತಕ್ಕೆ ಅವಕಾಶ ಕೊಡಬೇಕು ಅಂತ? ಇದು ಬೇಡಿಕೆಲ್ಲ ಒಂದು ರೀತಿಯಲ್ಲಿ ಅಭಿಪ್ರಾಯ ಆ ಥರದ್ದು. ನನ್ನ ವಿಚಾರದಲ್ಲಿ ಕಾಂಗ್ರೆಸ್ಸು ಒಂದು ರಾಜಕೀಯ ಪಕ್ಷ ಮತ್ತು ಇದಕ್ಕೆ ತಂದೇ ಆದಂಥ ಒಂದು ಇತಿಹಾಸ ಇದೆ. ಇದು ಜಾತಿ ಲೆಕ್ಕಾಚಾರದ ಮೇಲೆ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಮಾತಾಡೋದು ಸಮಂಜಸ ಅನ್ನತಕ್ಕಂಥದ್ದು ಮೊದಲೇ ವಿಷಯ. ನಾವು ಎಲ್ಲರನ್ನೂ ಒಂದು ಸಮುದಾಯ ಅಂತ ತಿಳ್ಕೊಬೇಕು. ಕಾಂಗ್ರೆಸ್ನಲ್ಲಿ ಏನಿದ್ದೀವಿ ಎಲ್ಲರೂ ಒಂದು ಅನ್ನೋಂಥ ಭಾವನೆಯಿಂದ ಹೋದರೆ ಆಯಿತು. ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದದ್ದು ಧರ್ಮ, ಅದನ್ನು ಕೊಡಬೇಕು, ಯಾವ ಮಟ್ಟಕ್ಕೆ ಕೊಡಬೇಕು, ಎಲ್ಲಿ ಕೊಡಬೇಕು, ಯಾವುದಕ್ಕೆ ಕೊಡಬೇಕು ಅನ್ನೋದು ಅದರ ಬಗ್ಗೆ ಸಾಕಷ್ಟು ವರಿಷ್ಠರು ಆಲೋಚನೆ ಮಾಡ್ತಾರೆ. ಆದರೆ ಒಮ್ಮೆ ನಾವೆಲ್ಲರೂ ಕೂಡಿದ್ದಾಗ ಪದೇ ಅದೇ ವಿಚಾರವನ್ನು ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಲ್ಲ ಜಾತಿ ಲೆಕ್ಕಾಚಾರದ ಮೇಲೆ, ಅದ್ರ ಎಷ್ಟರ ಮಟ್ಟಿಗೆ ಸಮಂಜಸ ಅದು? ಯಾಕಂದರೆ ಹಾಗಿದ್ರೆ ಕಾಂಗ್ರೆಸ್ ಪಾರ್ಟಿ, JDS ಪಾರ್ಟಿ, BJP ಪಾರ್ಟಿ, ಇನ್ನೊಂದು ಪಾರ್ಟಿ, ಕಮ್ಯುನಿಸ್ಟ್ ಅನ್ನುವಂಥ ಪ್ರಶ್ನೆಯಲ್ಲಿ ಬರ್ತೈತೆ. ಇಟ್ಸ್ ಎ ಪಾರ್ಟಿ ಅಂದರೆ ಎಲ್ಲರೂ ಇಟ್ಸ್ ಕನ್ಸಿಸ್ಟ್ ಆಫ್ ಆಲ್ ಕಮ್ಯುನಿಟೀಸ್, ಕಾಸ್ಟ್, ಕ್ರೀಡ್, ಸೊಸೈಟಿ, ಎವ್ರಿಥಿಂಗ್ ಎಲ್ಲ ಅದನ್ನು ಆಲೋಚನೆ ಮಾಡಬೇಕು. ಅದರಿಂದ ಸ್ವಲ್ಪ ಹೊರಗೆ ನನ್ನ ಅನುಭವದಲ್ಲಿ ಇದಕ್ಕಿಂತ ಮೇಲಿರಬೇಕು ನಾವೆಲ್ಲರೂ. ಒಂದು ರಾಜಕಾರಣ ಮಾಡ್ತಕ್ಕಂಥವ್ರು ಇದಕ್ಕಿಂತ ಮೇಲೆ ಇರಬೇಕು ಅಂತ ನನ್ನ ಅಭಿಪ್ರಾಯ. ಪ್ರಶ್ನೆ, KPC ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರನ್ನ ಪರಿಗಣನೆ ತಗೊಂಡ್ರೆ ಅಥವಾ ತಮ್ಮನೇ ಕರೆದ್ರೆ ತಾವು ಸಿದ್ಧ ಇದ್ದೀರಾ KPC ಅಧ್ಯಕ್ಷ ಸ್ಥಾನ ನಿಭಾಯಿಸೋದಕ್ಕೆ? ಅಲ್ಲ, ನಾನು ವರಿಷ್ಠರು ತಾವಾಗೆ ನಮಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ, ಇಲ್ಲ ಅನ್ನೋಕ್ಕೆ ಬರೋದಿಲ್ಲ. ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇವೆ. ಏನು
ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ 5 ವರ್ಷ ಪೂರ್ಣಗೊಳ್ತಾರೆ, ಶಾಸಕ ಪಕ್ಷ ಸಭೆಯಲ್ಲಿ ಯಾವುದೂ ಕೂಡ ಅಧಿಕಾರ ಹಂಚಿಕೆ ತೀರ್ಮಾನ ಆಗಿಲ್ಲ. ನೀವು ಕೂಡ ಪೇಪರಲ್ಲಿ ನೋಡಿ, ಮಾಧ್ಯಮಗಳಲ್ಲಿ ನೋಡಿರ್ತೀರ, ಏನು ಅನಿಸುತ್ತೆ ಸರ್? ಅದು ನಮಗೇನು ಗೊತ್ತಿರಲಾರ್ದ ವಿಷಯ. ಅದು ಸದ್ಯಕ್ಕೆ 2 ಹುದ್ದೆ ಖಾಲಿ ಇಲ್ಲ, ಅಧ್ಯಕ್ಷಗಿರಿನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಸ್ಥಾನವೂ ಖಾಲಿ ಇಲ್ಲ. ಇಬ್ಬರು ಕೂಡ ಇವರು ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ಹೊಂದಿದಂಥ ವ್ಯಕ್ತಿಗಳು. ಇದು ನಾವು ಏನು ಮಾತಾಡಿದರೂ ಊಹಾಪೋಹಗಳಲ್ಲೇ ಮಾತಾಡೋದು. ಬದಲಾವಣೆ ಅನ್ನೋದು ಬಂದರೆ ಅಥವಾ ಸಚಿವ ಸಂಪುಟ ಪುನರಚನೆ ಅನ್ನೋದು ಬಂದರೆ ತಾವು ಸಚಿವ ಸಂಪುಟ ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತೀರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತೀರೋ ಸರ್? ನಾನು ಹೇಳಿದ್ದೀನಲ್ಲ, ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ. ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ, ಮಂತ್ರಿ ಆಗಿಲ್ಲ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ಅಧ್ಯಕ್ಷ ಸ್ಥಾನ ಕೊಟ್ಟರು ಅಥವಾ ಸಚಿವ ಸ್ಥಾನ ಕೊಟ್ಟರು ಸಿದ್ಧನಾಗಿದ್ದೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಥ್ಯಾಂಕ್ ಯು. ಇದು ಅಪ್ಪಾಜಿ ನಾಡಗೌಡರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು KPC ಅಧ್ಯಕ್ಷ ಸ್ಥಾನ ಕೊಟ್ಟುಕೊಂಡು ನಿಭಾಯಿಸಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳೋ ಮೂಲಕ ತಾವು ಕೂಡ ಅದರ ಆಕಾಂಕ್ಷಿ ಅಂತ ಹೇಳಿರುವಂಥ, ಆದರೆ ಎಲ್ಲವೂ ಕೂಡ ಹೈಕಮಾಂಡ್ನ ತೀರ್ಮಾನ ಅಂತ ಹೇಳಿರುವಂಥ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿಜಯ ಜನ, ರಿಪಬ್ಲಿಕ್ TV, ಬೆಂಗಳೂರು.